टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಷ್ಟು ದಿವಸ 18 ವರ್ಷ ಕಾದಿದ್ದಿದೆಯಲ್ಲ ಆ ನೋವು ನಲಿವಾಗಿ ಮಾರ್ಪಟ್ಟಾಗ ಎಷ್ಟರ ಮಟ್ಟಿಗೆ ಇರುತ್ತೆ ನೋಡಿ. ನಮಗೆ ನೋಡಿ ಬೆಂಗಳೂರಿನ ಹೆಸರು ಹೆಂಗೆ ಬಂತು ಏನು ಅದ್ರ ಬಗ್ಗೆ ತುಂಬ ಚರ್ಚೆಗಳಾಗ್ತವೆ. ಇನ್ನೊಂದೇನು ಅಂದರೆ ಬೆಂದ ಕಾಳೂರು ಅಂತ ಕೂಡ ಅಂತೀವಿ. ಯಾವ್ಯಾವಾಗ ನಮ್ಮದೇ ಕಪ್ಪು ಅಂತ ಹೇಳಿ ಸ್ವತಂತ್ರ ಸಂದರ್ಭದಲ್ಲೂ ಕೂಡ ನಾವು ಬೆಂದಿದ್ದೀವಿ, ನೊಂದಿದ್ದೀವಿ, ಬೆಂದಿದ್ದೀವಿ. ಆದರೆ ಕಾಳು ಹಾಕೋದನ್ನು ಬಿಟ್ಟಿಲ್ಲ ಬೆಂದ ಕಾಳೂರಿನ ಜನ. ಇಲ್ಲ ನೀವು ಇವತ್ತಲ್ಲ ನಾಳೆ ಗೆಲ್ತೀರಿ, ಗೆಲುವು ನಮ್ಮದೇ ಪ್ರತಿ ಬಾರಿ. ನೋಡಿ ಎಷ್ಟು ಸರಿ ಅದೊಂದು ಹಾಸ್ಯ ಆಗಿಬಿಟ್ಟಿತ್ತು ಒಂದು ಲೆಕ್ಕದಲ್ಲಿ, ಅದೊಂದು ತಮಾಷೆ ಆಗಿಬಿಟ್ಟಿತ್ತು ಅದು. ಈ ಸರಿ ಕಪ್ ನಮ್ಮದು ಅನ್ನೋದು. ನೆನ್ನೆ ಆ ಮೋದಿ ಸ್ಟೇಡಿಯಮ್ಮಲ್ಲಿ ಆ ಫಲಕದಲ್ಲಿ ಈ ಸಲ ಕಪ್ ನಮ್ಮದು ಅಂತ ಡಿಸ್ಪ್ಲೇ ಆದಾಗ ಅದೆಷ್ಟರ ಮಟ್ಟಿಗೆ ಖುಷಿ ಆಯಿತು ಅಂತಂದರೆ ಫ್ಯಾಂಟಾಸ್ಟಿಕ್. ಬೆಂಗಳೂರಿನ ಸೆಲೆಬ್ರೇಷನ್ ಎನ್ನೆ ನೋಡಬೇಕು ನೀವು. ರಾತ್ರಿ ಅಭಿಮಾನಿಗಳು ಮಲಗಿಲ್ಲ. ಒಂದು ಲೆಕ್ಕದಲ್ಲಿ ಏನಂದರೆ ಅಭಿಮಾನದ ಅತಿರೇಕ. ಎಷ್ಟರ ಮಟ್ಟಿಗೆ ಜನ ಕುಣಿದು ಕುಪ್ಪಳಿಸಿದ್ರು ಬನ್ನಿ ನೋಡ. ಬಾನಂಗಳದಲ್ಲಿ ಬೆಳಕಿನ ಚಿತ್ತಾರ, ಮಧ್ಯರಾತ್ರಿ ಆದ್ರೂ ರಸ್ತೆಗಳ ತುಂಬೆಲ್ಲ ಜನಸಾಗರ, ಬೀದಿ ಬೀದಿಯಲ್ಲೂ ದಿಕ್ಕು ದಿಕ್ಕಿನಲ್ಲೂ ಆರ್ಸಿಬಿ ಜಯಘೋಷ. ಎಸ್, 18ನೇ ಆವೃತ್ತಿಯ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಬೆಂಗಳೂರಿನಲ್ಲಿ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಾಗಿದೆ. ಬೆಂಗಳೂರಿನ ಗಲ್ಲಿಯಲ್ಲೂ RCB ಗೆಲುವಿನ ಜಾತ್ರೆ. ಮಧ್ಯರಾತ್ರಿ ಆದ್ರೂ ಸಂಭ್ರಮಾಚರಣೆ, ಬೈಕ್ ರ್ಯಾಲಿ. ಹೇಳಬೇಕು ಅಂದ್ರೆ RCB ಅಭಿಮಾನಿಗಳ ಪಾಲಿಗೆ ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಎಲ್ಲ ಹಬ್ಬ ಒಟ್ಟೊಟ್ಟಿಗೆ ಬಂದಂತಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವು ಸಾಧಿಸುತ್ತಿದ್ದಂತೆ ಇತ್ತ ಸಿಲಿಕಾನ್ ಸಿಟಿಯಲ್ಲಿ ಸಂಭ್ರಮಾಚರಣೆ ಆರಂಭವಾಗಿದೆ. ರಾತ್ರಿ ನಗರದಾದ್ಯಂತ ಅಭಿಮಾನಿಗಳು ಬೀದಿಗಿಳಿದು ಸಂಭ್ರಮಿಸಿದ್ರು. ರಸ್ತೆಗಳ ತುಂಬೆಲ್ಲ ಜನ ಕಿಕ್ಕಿರಿದು ಸೇರಿದ್ರು. ಒಂದ್ ಕಡೆ ಜಯಘೋಷಗಳು ಮೊಳಗುತ್ತಿದ್ರೆ ಬಾನಂಗಳದಲ್ಲಿ ಸಿಡಿಮದ್ದುಗಳ ಕಲರವದಿಂದ ಬೆಂಗಳೂರು ಝಗಮಗ ಅಂತಿತ್ತು. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಫ್ಯಾನ್ಸ್ RCB ಪರ ಜಯಘೋಷ ಕೂಗುತ್ತಾ ಕುಣಿದು ಕುಪ್ಪಳಿಸಿದ್ರು. ವಿಜಯನಗರದ BGS ಮೈದಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕನ್ನಡದ ಹಾಡುಗಳಿಗೆ ಹುಚ್ಚೆದ್ದು ಸ್ಟೆಪ್ಸ್ ಹಾಕಿದ್ರು. RCB ಜಯಘೋಷ ಕಿವಿ ಗಡಿಚಿಕ್ಕುವಂತಿತ್ತು. After 18 years we won and we did it and we are so happy. ಬೆಂಗಳೂರು ಚಾಂಪಿಯನ್. ತುಂಬಾ ಖುಷಿ ಆಗ್ತಿದೆ. ನಾವು ಮೇಲಿಂದ ಕುತ್ಕೊಂಡು ನೋಡಿದ್ವಿ. ಒಂದೊಂದು ಓವರ್ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ತುಂಬಾ ಖುಷಿ ಆಯ್ತು. ಜೈ RCB. ಎಲೆಕ್ಟ್ರಾನಿಕ್ ಸಿಟಿ ಚಾಮರಾಜಪೇಟೆಯಲ್ಲೂ RCB ಜಾತ್ರೆ ಜೋರಾಗಿತ್ತು. ಮಧ್ಯರಾತ್ರಿ ಆದ್ರೂ ಅಭಿಮಾನಿಗಳ ಸಾಗರವೇ ರಸ್ತೆಯಲ್ಲೂ ತುಂಬಿ ಹೋಗಿತ್ತು. ಒರಾಯನ್ ಮಾಲ್ ಆವರಣದಲ್ಲಿ LED ಸ್ಕ್ರೀನ್ ನಲ್ಲಿ ಪಂದ್ಯ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಮ್ಯಾಚ್ ಗೆಲ್ತಿದ್ದಂತೆ RCB ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಯುವತಿಯೊಬ್ಬಳು ನಮ್ಮಿಂದ ಈ ಖುಷಿ ತಡೆಯೋಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕಿದ್ಲು. ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗಿದೆ. After 18 years I am so happy. I don't have words. Seriously 18 ವರ್ಷದ ಕನಸು, ಫುಲ್ ಖುಷಿ. ನಾವೇ ಗೆಲ್ಸಕ್ಕಾಗಿದೆ. 6245 ಡೇಸ್ ಆದ್ಮೇಲೆ ವಿನ್ ಆಗಿದೀವಿ. ಈ ಸಲ ಕಪ್ ನಮ್ದು. 18 ನಮ್ದು. ನಗರದ ಬಹುತೇಕ ರಸ್ತೆಗಳಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆನೇಕಲ್, ಮಾರತಹಳ್ಳಿ ಸೇರಿದಂತೆ ಹಲವು ಏರಿಯಾಗಳಲ್ಲಿ RCB ಫ್ಯಾನ್ಸ್
ಸಂಭ್ರಮಾಚರಣೆಯಲ್ಲಿ ಮುಳುಗೆದ್ರು. ರಸ್ತೆಗಳಲ್ಲಿ ವಾಹನಗಳನ್ನ ಅಡ್ಡಗಟ್ಟಿ ಸಂಭ್ರಮಿಸಿದ್ರು. ಅದರಲ್ಲೂ ಯುವಕರು ನಡು ರಸ್ತೆಯಲ್ಲೇ ಬಟ್ಟೆ ಬಿಚ್ಚಿ ಕುಣಿದಾಡಿದ್ರು. ಜನರನ್ನ ನಿಯಂತ್ರಿಸಲು ಪೊಲೀಸರು ಪರದಾಡಬೇಕಾಯಿತು. ಬ್ಯೂರೋ ರಿಪೋರ್ಟ್, TV9.